ಬರ್ತಾರೆ ನೋಡಿದ್ರೆ ಬಸ್ಸಲ್ಲಿ ನಾನು ಬರ್ತೀನಿ ಮುನ್ಸ್ವಾಮಿ. ನಾನು ಒಂದು 6 ತಿಂಗಳು ಒಂದ್ಸಲ ಶಿವಮೊಗ್ಗ ಬರ್ತೀನಿ. ಯಾಕಂದ್ರೆ ಅಲ್ಲಿ ತುಂಬಾ ಜನ ಅನ್ನ ಆಗ್ತಾ ಇದಾರೆ ನಂಗೆ ಅಲ್ವಾ. ಡೋಬಿ ಶಾಪರು ಅವರು ಇವರೆಲ್ಲ ಬಸನಂಗಲ ಬರ್ತೀನಿ. ಡ್ರೈವರ್ ಮುನ್ನ ನಾನು ಒಟ್ಟಿಗೆ ಅವನಿ ಬರ್ತೀನಿ. ಸಾಕಷ್ಟು ಮನೆಗೆ ಅನ್ನ ಆಗ್ತಾ ಇದ್ದಾರೆ ಅಲ್ವಾ. ಅನ್ನ ಆಗ್ತದೆ ಮರಿಬಾರ್ದಂತ ಕೊಡ್ತಾ ಇರ ಬೈಲ್ ಮಗಲೇ ಬರೀಲ್ ಮಕ್ಕಳಲ್ಲಿ ಮಕ್ಕಳು ತಯಾರು ಬರೋ ಇಸ್ಕೊಂಡು ಒಬ್ಬಳೆ ತಿನ್ಬೇಡ ಪಾಪ ತಿನ್ಸೋ ಇರಕ್ಕೆ ಹೋಗೋದು ಮಗಳೇ ಪಾಪ ತಿನ್ಸಂತೆ ಇಟ್ಕೊಂತಲ್ಲ ಮತ್ತೆ ಬೇಕು ಕಳಿಸ್ಕೊ ಮಗಳೇ. ಕಾಲಿಗೆ ಆಮೇಲೆ ಬೀಳಂತ ತಿಳ್ಕೊಂಡ್ರ ಮೊದ್ಲು ಪ್ರಸಾದ ಇಸ್ಕೊಂತೀನಿ. ಆಧಾರ್ ಬನ್ನಿ ಹೆಂಗಿರ್ಕಂತಾರೆ ಗೊತ್ತಿಲ್ಲ. ಕುತ್ಕೊಂಡ್ರೆ ಮಕ್ಕಳು ಕೊಡ್ತಾ ಇದೆಯಾ ಅನ್ನ. ಆ ಪೇಷಂಟ್ ಕಡೆ ಯಾರು ಬನ್ನಿ ಇನ್ನ ಪ್ಲೇಟ್ ಕೊಡಿ ಊಟ ಮಾಡ್ತಾರ ಮಗಳು ಹೇಳ್ತೀರಾ ಸಾಕಲ್ಲ ಬೇಕಾದ್ರೆ ಮತ್ತೆ ಬಂದು ಹಾಕ್ಸ್ಕೊಂಡ್ರೆ ಬಿಸಿ ಐತಿ ಓರಕ್ಕಯ್ಯ. ಪಾಪ ಯಾರ್ದು ಮಕ್ಕಳ ಮಗು ಯಾರ್ದು? ಏ ಮಗು ಯಾರ್ದ? ಯಾ ಮೊಬೈಲ್ ಅಲ್ಲ ಮಗು. ಏ ತಂಗಿ ಬಾಯ್ ಮಕ್ಕಳು ನಿಮ್ ಬಿಡ್ಬೇಡಿ. ನಾಯಿ ಬಿಡ್ತಾನೆ ಬಿಟ್ಟು ಮಾಡ್ಬಿಡಿ. ಮೊಬೈಲ್ ಇಸ್ಕೊಂಬರಕಯ್ಯ ಪ್ರಸಾದ ಇಟ್ಕೊಳ್ರಿ. ಸುಡ್ತೈತಿ ಮೊಬೈಲ್ ಬನ್ನಿ ಏಕಂತ ಬೈಲೆ ಯಾರ ಮಗಳ ಬದು ಅಮ್ಮ ಒಳಗಿರ್ಬೋದು ಬಿಡಿ. ಏ ನಿಮ್ಮ ಮಕ್ಕಳ ಬಗ್ಗೆ ನೀವೇ ಜವಾಬ್ದಾರು. ಏನಾರು ನಾವು ಜವಾಬ್ದಾರಲ್ಲ. ನಿಮ್ಮ ಮಕ್ಕಳು ನೀವೇ ಜವಾಬ್ದಾರು. ಮೊಬೈಲ್ ಬಿಸಾಕ್ ಮಕ್ಕಳು ಕಳಿ ದಯವಿಟ್ಟು ಏ ತಂಗಿರ ಅಲ್ಲಿ ಒಳಗೆ ಹೋಯ್ತು ಬಿಡ್ರಿ. ಅವ್ರು ಲೈನ್ ಹೋಗ್ಯಾರ. ಪ್ರಸಾದ ಇಸ್ಕೊಂಡ್ರ ಭಕ್ತಾದಿಗಳು ಪ್ಲೇಟ್ ಎಲ್ಲಿ ಬೇಕಲ್ಲ ಎಸಿಬಾರ್ದು. ಪಕ್ಕ ತೋಟಕ್ಕೆ ಎಸೆಯೋದು ಅವೆಲ್ಲ ಮಾಡಬಾರ್ದು. ಅಲ್ಲೇ ಹಾಕ್ಬೇಕು ನೋಡಲ್ಲಿ. ಅಲ್ಲಿ ಬೆಂಕಿ ಇಕ್ತಾರ ಅಲ್ಲೇ ಹಾಕ್ಬೇಕು. ಅಲ್ದ ಸೈಡ್ ಒಳಬೇಕು ನೋಡಿ ಅಲ್ಲಿ ಹಾಕ್ಬೇಕು. ಬನ್ನಿ ಆಧಾರ್ ಬನ್ನಿ. ಕರೆಂಟ್ ಇದೆ ನಾವು ಜವಾಬ್ದಾರಲ್ಲ. ಬಾವಿ ಇದೆ ಹಳ್ಳ ಇದೆ ನಾವು ಜವಾಬ್ದಾರಲ್ಲ. ಏ ಸುಮ್ನಿರ್ಲಿಪ್ಪ ತಿನ್ನು ಹೊಟ್ಟು ತಿನ್ನೋಗ್ಲೆ. ನೀ ಯಾರ್ಲೇಪ್ಪ ಬಲ್ಲ ಬಲ್ಲಿ. ಏ ನಿಮ್ಮ ಮಕ್ಕಳು ಬಿಡ್ಬೇಡಿ. ನಡಿ ಎಲ್ಲ ಅದೇ ಕೆಲಸ ಮಾಡ್ತಾರೆ. ಬರ್ಬಾರ್ದು ನನ್ನ ಮೇಲೆ ತಾಯಿ ಯಾರು ಏನಂತ ಬೆಳ್ಕೊಂಡಿದ್ದು ತಂಗಿವ? ಇಲ್ಲಿ ಬಂದು ವಾರಕ್ಕೇನೆ ಇದಾಗಿ. ಯಾವ ಊರು ತಾವು? ನಮ್ಮ ದಾಸರಿ ಹಿಂದೆ ದಾಸರಿ ಬೆಂಗಳೂರು. ಸ್ವಂತ ದಾಸಳಿನೇ? ಯಾವ ಊರು ಸ್ವಂತ ಊರು? ಎಲ್ಲಿ ಬರ್ತದೆ? ಅಲ್ಲಿ ಬೇಡ್ಕೊಂಡಿದ್ರಕ್ಕ? ನಾವು ಅಲ್ಲೇ ಒಂದು ವರ್ಷದಿಂದ ಬರ್ತಾ ಇದ್ದೀವಿ. ಅಲ್ಲ ಬೇಡ್ಕೊಂಡಿದ್ರಕ್ಕ ಇದನ್ನ? ಪಾಪು ಆಯ್ತಾ? ಏನು ಪಾಪಗ? ಏನಾದ್ರು ನಂಬ್ಕೊಳಕ ಗಂಡು ನೀವೇ ಕೇಳಿ. ಅದು ಸರ್ ಇದ್ಯಾಕೆ? ನಿಮಗೆ ಅಮ್ಮನ್ಗೆ ಆಗ್ತಷ್ಟೇ ಖುಷಿ. ಅದಕ್ಕೋಸ್ಕರ ನಮ್ಮ ಆಸೆ, ಬೇರೆ ಏನಿಲ್ಲ. ಅದು ಯಾವ ತೃಪ್ತಿ ಆಗತ್ತೆ ಗೊತ್ತನಕ? ಇವತ್ತು ನನಗೆ ತುತ್ತನ್ನ ಕೊಡೋದ ದೇವ್ರುಗಳು. ನೀವು ಆ ದೇವ್ರನ್ನ ಪೂಜಿ, ಆ ದೇವ್ರನ್ನ ವಾಟ್ಸಪ್ ಮಾಡಿ, ದೇವ್ರಿಗೆ ಹೂವಿನ ಹಾಕಿ. ಅಮ್ಮನ್ನು ಪೂಜೆ ಮಾಡ್ತೀವಿ, ನಿಮ್ಮನ್ನು ಪೂಜೆ ಮಾಡ್ತೀವಿ. ನನಗೆ ಹೂವಿನ ಲಾಸ್ಟಿಗೆ ಹಾಕೊಂತೀರಿ. ಲಾಸ್ಟಿಗೆ ಹಾಕ್ತಾರ. ಲಾಸ್ಟ್ ಹಾಕಲ್ವೇನ್ರಪ್ಪ? ಹಾಕ್ತಾರ ಹಾಕಲ್ವೇನ್ರಪ್ಪ? ನಿಮಗೋಸ್ಕರ ಎಷ್ಟು ಕೋಟಿ ಜನ ಕಾಯ್ತಾರೆ. ಲಾಸ್ಟ್ ಆಗ್ತದೆ ಅದೇ ಸಾಕಲ್ಲೋಣ. ಇನ್ನೊಂದ್ಸತಿ ತರಬಾರ್ದು. ಇದೆಲ್ಲ ಸನ್ಮಾನ. ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸನ್ಮಾನ ಅಲ್ಲ ಇದು. ನಾವು ಅಮ್ಮನ್ ಕೊಟ್ಟ ಅಮ್ಮನ್ಗೆ ಆಗ್ದಷ್ಟೇ ಖುಷಿ ಪಡ್ತೀವಿ ಅಷ್ಟೇ. ದೇವ್ರಿಗೆ ಹಾಕೊಡ್ಲ ಅಮ್ಮಗ ಹಾಕೊಡ್ಲಾಗ ನಿಮ್ ಇಷ್ಟ. ನಿನ್ ಖುಷಿ ಏನ್ ಬರುತ್ತೆ ಅದ್ ಮಾಡಿ. ಬೇಡ ಅಮ್ಮಗ ಹಾಕೊಡ್ತಾ. ಅಮ್ಮ ಚೆನ್ನಾಗಿ ಕಾಣುತ್ತೆ ಆಯ್ತಮ್ಮ ಅಲ್ವಾ? ಖುಷಿ ನೀವ್ ಹೆಂಗ್ ಮಾಡಿರ ಹಂಗೆ ಸರಿ. ಪರಮಾತ್ಮ ತಾಯಿ ನಿನಗೆ ದೊಡ್ಡನಲ್ಲ. ಅವ್ರು ಶಿವಣ್ಣ ಕಾಣಂಗ ಕಂದಿರಿಗೆ ಅಮ್ಮಗ ಹಾಕೊಡಪ್ಪ. ಯಾರಾದ್ರೂ ಬನ್ನಿ ಹೆಲ್ಪ್ ಮಾಡ್ತೀರಾ? ನೀನೇ ಹೋಗ್ಕಂದ ಒಳಗೆ ಅಮ್ಮಗ ಹಾಕ್ಬೇಕಂತ ಅನ್ನ ಹೇಳ್ತು. ಏನ್ ಹೇಳ್ತೀರಾ? ಏ ಮಂಜು ಈ ಹೂವಿನಾರ ಅಮ್ಮ ಮೇಲೆ ಹಾಕ್ಸಪ್ಪ. ಎರಡಕ್ಕೂ ಸೇರಿಸಿ ಈಗಲೇ
ತಾಯಾರು ಯಾರು ತಂದೆ ಯಾರು ಅವ್ರ ದಾಖಲೆ ಅಂತ ಅಕ್ಕ ಏನ ಹೆಸರು ಬೇಕಕ್ಕ ಹೆಸರು ಬೇಡ ಇವ್ನಿಗೆ ತೀರ್ಥ ಹಾಕಿ ಹೆಸರು ಇಕ್ಕಿದೀವಿ ಮಂಡೆ ಕೊಡ್ಬೇಕು ಅಂತ ಅರ್ಕೆ ಮಾಡ್ಕೊಂಡು ಮಂಡೆ ಇಲ್ಲಿ ಈಗ ಹೆಣ್ದವ್ರಿಗೆ ಕೊಡಲ್ಲಕ್ಕ ತೀರ್ಥ ಹಾಕ್ತೀನಿ ಎಲ್ಲಾರ ಕಡೆ ಕೊಡ್ಕೊಳ್ಳಿ ಒಳ್ಳೆ ಕಡೆಗೆ ನಿಮ್ಮ ಮಂದೆ ಯಾರು ಲಕ್ಷ್ಮೀ ದೇವರು ಆಂಜನೇಯ ಎಲ್ಲಿ ಅದು ಬಳ್ಳಳ್ಳಿ ಅಲ್ಲಿ ಕೊಡಿ ಅಲ್ಲಿಗೆ ಲಕ್ಷ್ಮೀದೇವ್ರಿಗೆ ಹೋಗಿ ಆಂಜನೇಯ ಕೊಡ್ತೀರಾ ಆಂಜನೇಯ ಹೆಂಗೆ ಹೇಳಿದ್ರೆ ಎಲ್ಲ ದೇವರು ಒಂದೇ ಅಲ್ವಾ ಎಬ್ಬೆಟ್ಟು ಎಲ್ಲ ಬೆಳ್ಳಿ ಸೇರಿ ಕೈ ಅನ್ನೋದು ಒಂದೊಂದು ಬೆಳ್ಳಿ ಮಾಡೋಕ್ಕಾಗಲ್ಲ ಅಂತ ಕೈಗೆ ತೀರ್ಥ ಸರ್ವಾರೋಗ್ಯ ಸಿದ್ಧಿರೋಸ್ತವ ಸಾಕ ಇದು ಗಿಫ್ಟು ಬಂದಾಗ ದೊಡ್ಡನಾದಾಗ ಮಾವ ಅಂತೇಳಿ ಕೊಡಿಸ್ಬೇಕು ಗೊತ್ತೇ ಸಾಲ ಕೊಟ್ಟಿನಿ ಯಾವ್ದಾರು ಒಂದು ಹಾಕಿ ಸಾಕು ಆಯ್ತಾ ಹೋಗ್ಬನ್ನಿ ಹೋಗಿ ಯಾವ್ದಾರು ಒಂದೇ ಅಕ್ಕ ಯಾವ್ದೋ ಒಂದು ನೋಡಿ ಎಷ್ಟು ಜನಕ್ಕೆ ಅಪ್ಪನವ್ರಿಲ್ಲ ಹೆಸರು ಮಕ್ಕಳೇ ಇಲ್ಲ ಅಲ್ವಾ ಯಾವ್ದೋ ಒಂದು ಪಾಪು ಅಲ್ವಾ ನನಗಿಂತ ಬೇಕಿತ್ತು ಏನ್ ಮಾಡ ಇಲ್ವಲ್ಲ ನಮ್ಮ ಮನೆಗೆ ಅಕ್ಕ ನನ್ನ ತಮ್ಮಂಗೆ ಒಬ್ಬ ಹೆಣ್ಣು ಮರಿಬೇಡ್ರಿ ಅಕ್ಕ ಕೊಡಿದ್ರು ಮಕ್ಕಳಿಗೆ ಮಕ್ಕಳು ಪೂಜೆ ಮಾಡಿ ಕಳಿ ನಿಮ್ಮ ಮಗನ ದೇವ್ರ ಆಯಸಾರ ಕೊಡಿ ಎಂತ ಅವನಿಗೆ ಕೊಟ್ಟು ಒಂದ್ಸರಿ ಇನ್ನ ಶಾಪುರಿಂದ ಬಂದು ಕಸ ಹೊಡೆದಿರ್ತಾರೆ ಜ್ವರ ಒಂದ್ಸರಿ ಬೆಳಿಗ್ಗೆ ಬಂದು ಕಸ ಹೊಡೆದ ಹೆಣ್ಮಕ್ಳು ಯಾವ ಊರು ತಮ್ದಲ್ಲಕ್ಕ ಶಾಪುರ ಹತ್ರ ಯಾವ ಊರು ಅವರೇ ನೆಕ್ಸ್ಟ್ ಟೈಮ್ ಬರುವಾಗ ರೊಟ್ಟಿ ತಂದಿರೇನ್ರಿ ಮಂಡಕ್ಕಿ ಮತ್ತೆ ಯಾಕೆ ಹಂಗೆ ಬಂದಿರಿ ಎಲ್ಲೂ ಮಾಡಂತಾರ ಎಲ್ಲೂ ಮಾಡಬಾರ್ದು ಸಪರೇಟ್ ತಂದ್ಕೊಡ್ರಿ ನಮ್ಗೆ ಗೊತ್ತಿರೇನ್ರಿ ಸುಳ್ಳು ಹೇಳ್ತೀರೇನ್ರಿ ಇಲ್ಲ 6 ಜನ ಇನ್ನೊಬ್ರ ಅವರೇ ನೀವು ಉಡ್ಕೋಬೇಕು ಮತ್ತೆ ಅವ್ರಿಗೆ ಕೊಡ್ತೀನಿ ನೀವು ಅದು ಬೈಕ್ ಅಂತ ಒಳ್ಳೆ ಸರಿ ಕೊಡಲ್ಲ ಅಂತ ತಂಗಿ ಅದು ಇನ್ನೊಂದು ಮಿಕ್ಕಿ ಜಾರಿದ್ದಾರೆ ಅವ್ರು ಇದಾರೆ ಅಂದ್ರೆ ಶಾಪಿಡ್ತಾರ ಇವ್ರು ಶಾಪಿಡ್ತಾರ ಅವ್ರವ್ರ ಅಕ್ಕ ಶಾಪುರ ತಲಕ ನಿಮ್ದೆ ಅವರು ಮೈಸೂರರ ಹೊಡೆದಲ್ಲ ಲಾಟ್ರಿಯಾ ಅಲ್ವಾ ಯಾರಿಗೆ ಅದೃಷ್ಟ ಯಾರಿಗಿರುತ್ತ ನೀವು ಬುಕ್ ಮೇಲೆ ನಿಮ್ಮ ಅಂಗಡಿ ಮೇಲೆ ನಿಮ್ಮ ಗಾಡಿ ಮೇಲೆ ಬರೆಯೋದಾದ್ರೆ ದುರ್ಗಾಸ್ಥಳ ಅಂತ ಬರೀಬೇಕು ಒಳಗೋರಿ ರಸನಗೋರಿ ದುರ್ಗಾಸ್ಥಳ ಬರೀಬೇಕು ದುರ್ಗಾ ಪರಮೇಶ್ವರಿ ಬರೋ ಗಂಗಮ್ಮ ಬಿಡ್ತೀರಾ ದಯವಿಟ್ಟು ದುರ್ಗಾಸ್ಥಳ ಕೃಪೆ ಅಂತ ಬರ್ಸಿ ಯಾರು ಮಕ್ಕಳು ಹೊತ್ತಿಲ್ಲ ಬರ್ಸಿ ಯಾರಿಗೆ ಮಕ್ಕಳಾಗಿಲ್ಲ ವಾರಕ್ಕೊಮ್ಮೆ ಆಲೋನ ಮಾಡಿ ಮೊಸರ ಮಾಡಿ ದೇವ್ರೇನು ತಿನ್ನಲ್ಲ ನೀವು ತಿಂತಾ ಬನ್ನಿ ನಿಮ್ಮ ಮಕ್ಕಳಾಗಲಿ ಅದಾ ಇಲ್ಲಿ ಯಾರು ಬಂದು ನಿಮ್ಮ ಊರಿಗೆ ದುರ್ಗಾಸ್ಥಳ ನಾವು ಒಂದು ಚೀಟಿ ಕೊಟ್ಟು ಫೋಟೋ ಕೊಟ್ಟು ಇಲ್ಲ ನಾವು ಅವರು ಇವರು ಅಂತ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ದುಡ್ಡು ಕೊಡಿ ದುಡ್ಡು ಹಾಕಿದ್ರೆ ಯಾರು ₹1 ದುಡ್ಡು ಹಾಕಿ ನೀವೇ ಜವಾಬ್ದಾರು ನಮ್ಮ ಸಹಿತ ಆತ ವ್ಯವಸ್ಥೆ ಯಾವತ್ತೂ ಇರಲ್ಲ ಇರ್ತದಂಗೆ ಇಲ್ಲಿ ವ್ಯವಸ್ಥೆ ಆತರ ಇಲ್ಲ ನೀವು ಪ್ರೀತಿ ಇದ್ರೆ ಕಾಣಿಕೆ ಡಿಬಿಟ್ ತೋರಿಸಿ ನಿಮ್ಮ ಪ್ರೀತಿನ ಇಲ್ವಾ ಗೂಗಲ್ ಪೇ ಫೋನ್ ಪೇ ಮಾಡ್ತೀನಿ ಇಲ್ಲಿ ಬಂದ ತೋರಿಸಿ ಇಲ್ಲಿ ಬಿಲ್ಡಪ್ ಕೊಡೋದ ಮನೆಗೆ ಯಾಕಂದ್ರೆ ಬೈದ್ ಬಿಡ್ತೀವಿ ಇಲ್ಲ ಇಲ್ಲಿ ದಂಡಂ ದರ್ಶನ ಇರುತ್ತಪ್ಪ ಸಾಕಷ್ಟು ಜನ ಒಂದ್ 8 ಜನ ನಿಮ್ಮೂರಿಗೆ ಬಂದು ₹1 ದುಡ್ಡು ಕೊಡ್ಬೇಡಿ ನಿಮಗೆ ಸಾಧ್ಯವಾದ್ರೆ ನಿಮಗೆ ನಂಬಿಕೆ ಇದ್ರೆ ಇಲ್ಲಿ ಪವಾಡ ನಂಬಿಕೆ ಈ ಕ್ಷೇತ್ರದಲ್ಲಿ ಎರಡನೇದು ನಿಮ್ಮ ಮನೆ ಗಡಿಯಾರ ಟಿವಿ ಇಟ್ಟಂಗೆ ಮೊಬೈಲ್ ಗಡಿಯಾರ ಟಿವಿ ಇಟ್ಟಂಗೆ ಅಂಗಡಿಗಾಲಿ ಮನೆಗಾಲಿ ಫೋಟೋ ಹಾಕ್ಬೇಕು ದೇವ್ರ ಮನೆಗೆ ಇಕ್ತೀನಿ ಸ್ನಾನ ಮಾಡಿಲ್ಲ ಜಾತಿ ಗೀತೀನಿ ನಿಮ್ಮ ಮನೆ ಬರ ಆಯ್ತಾ ಮೂರನೇದು ಮೈ ಮೇಲೆ ಅಂತ್ರ ನಾಲ್ಕನೇದು ನಿಮ್ಗೆ ಮಾಟ ಆಗಿದೆ ಮಂತ್ರ ಆಗಿದೆ ಯಾರ ಮಾಟ ಮಾಡ್ತಾರೆ ಮಂತ್ರ ಮಾಡ್ಯಾರೆ ಏನೋ ತೊಂದರೆ ಮಾಡ್ಯಾರೆ ಅಂತ ಅದಾದ್ರೆ ನೋಡಿ ಯಾವ ಸ್ವರ್ಗದಲ್ಲಿದೆ ನಾನು ಈಗೆಲ್ಲ ಸ್ವರ್ಗ ಮೊಬೈಲ್ ಯಾವ್ದು ಬರುತ್ತೆ ಮೆಸೇಜ್ ಯಾವ್ದು ಬರುತ್ತೆ ಟಣ್ಣಗೆ ನೋಡ್ತಾ ಅವನು ಯಾವ್ದು ಯಾರ ಮಾಟ ಮಾಡಿಸಿದ್ರೆ ಅಥವಾ ಮಾಡ್ಸಂಗಿದ್ರೆ ನಿಮ್ಗೆ ಯಾರು ತಲೆಗೆ ಹೂವು ಇಕ್ಕಿದ್ರೆ ನೀವು ಇಕ್ಕೊಂಡಿದ್ರೆ ಇದೊಂದು ಉದ್ಯೋಗ ಆಗಿದ್ರೆ ನಿಮ್ ದನಕರ ಸಾಕೋದು ಕಡ್ಡಾಯ ಕಟ್ಟಿ ಎದುರಿಗೊಂದು ಫೋಟೋ ನಿಮ್ಮ ಮನೆಗೆ ಪೂಜೆ ಮಾಡಿ ಮುಟ್ಟಿ ಕಲ್ಸ್ಕೋಗಿ ಸಾಯಂಕಾಲ ಬಂದು ಮುಟ್ಟಿ ವಾರಕ್ಕೊಮ್ಮೆ ಆಲೋನ ಮಾಡಿ ಮೊಸರನ್ನ ಮಾಡಿ ದೇವರೇನು ಪೂಜೆ ಮಾಡಿ ಊಟ ಮಾಡೋದಲ್ಲ ಫ್ರೀ ಇದ್ದಾಗ ಒಂಚೂರು ಆಲೋನ ಮಾಡಿ ಮಕ್ಳಿಗೆ ತಿನ್ನಿಸ್ತಾ ಬನ್ನಿ 5ನೇದು ನಿಮ್ಮ ಅಂಗಡಿ ಬೇಕರಿ ಬ್ಯೂಟಿ ಪಾರ್ಲರ್ ಎಲ್ಲಿಗೆ ಗಾಡಿಗಳಿಗಲ್ಲಿ ನಿಮ್ಮ ವಾಹನಗಳಿಗೆ ದಯವಿಟ್ಟು ಸ್ಟಿಕ್ಕರ್ ಹಾಕೊಳ್ಳಿ ಕೇಳಿಸ್ಕೊಳ್ಳಿ ಎರಡು ಕಡೆ ಸ್ಟಿಕ್ಕರ್ ಕೊಡ್ತಾರೆ ಒಳಗಡೆ ಯಾವ್ದು ದುರ್ಸತಿ ಬರದೇ ಇರಲಿ ಅಂತ ಗಾಡಿಗೆ ಹೊರಗಡೆ ಯಾವ್ದು ದುರ್ಸತಿ ಕಣ್ಣಾಗ್ತಾ ಇರಲಿ ಅಂತ ದೃಷ್ಟಿಯನ್ನ ಜನಗಳು ಅಂತ ಯಾಕಂದ್ರೆ ಕೋಳಿ ಮೆಟ್ಟು ತುಳಿಯುತ್ತೆ ನಿಂಬೆನ್ ತುಳಿಯುತ್ತೆ ಮಾಟ ಮಂತ್ರ ಇದೆಯಲ್ಲ ನಂಗೆ ಗೊತ್ತಿಲ್ಲ ಕಲ್ಲೆ ಮಣ್ಣೆ ದೇವರು ಅಂತೀವಿ ಹಾಕೊಳ್ಳಿ ಒಂದ ಸಾಧ್ಯವಾದ್ರೆ ನಾನು ತುಂಬಾ ಹೆಮ್ಮೆ ಪಡೋ ಸಂಗತಿ ಏನಂದ್ರೆ ನನ್ನ ದಿವಸ ಜಾತಿ ಭೇದ ಇಲ್ಲ ಎರಡದು ಯೂಟ್ಯೂಬ್ ಫೇಸ್ಬುಕ್ ಮಾಡೋದು ನಾನಲ್ಲ ಯಾರ ಪುಣ್ಯಾತ್ಮರವ್ರು ಯಾರು ಹೇಳಕ್ಕೆ ಬರಲ್ಲ ನೆನಕೊಬ್ಬ ಎತ್ಕೊಂತ ಇದೆ ಸಾಧ್ಯವಾದ್ರೆ ಶೇರ್ ಮಾಡಿ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ನ ಬರ್ಲಿಕ್ಕೆ ಗೊತ್ತಿಲ್ಲರಿದ್ದಾರೆ ಬಸ್ ಚಾರ್ಜ್ ಇಲ್ಲರಿದ್ದಾರೆ ಬರಕ್ ಆಗಲ್ಲ ಇದ್ದಾರೆ ಗೊತ್ತಿಲ್ಲ ಅಂತ ನಾಳೆ ಹೆಂಗಪ್ಪ ಜನ ಇದ್ದಾರೆ ಸಣ್ಣ ಊಟ ಮಾಡಿದ ಅಂತ ಬಡಬರ ಅಲ್ಲೇ ಬೇಡ್ಕೊಳ್ಳಿ ಗೊತ್ತಾಗುತ್ತಾ ಆಮೇಲೆ ಇನ್ನೊಂದು ವಿನಂತಿ ಸುಮ್ಮನೆ ಬೇಡ್ಕೊಂಡ್ಬಿಟ್ಟು ಇದೊಂದು ವಿನಂತಿ ಈ ಕಡೆ ಪಾಪ ಸುಮ್ಮನೆ ಬೇಡ್ಕೊಂಡು ಯೂಟ್ಯೂಬಲ್ಲಿ ಈಗ ಹೊಸ ಜನಗಳು ಹೊಸ ಕಾಲೇ ಶುರುವಾಗಿದೆ ಈಗ ಯೂಟ್ಯೂಬಲ್ಲಿ ಬೇಡ್ಕೊಂತಾರಂತೆ ಹುಷಾರಾಗುತ್ತಂತೆ ಹುಷಾರು ಬರೋಕ್ಕಾಗಲ್ವಂತೆ ಎಂತ ಕಷ್ಟ ಉಂಟು ಜನಗಳಿಗೆ ಬರೋಕ್ಕಾಗಲ್ವಂತೆ
ಅವ್ರು ಎಫೆಕ್ಟ್ ಆದ ಹೊಲ್ತಾ ಬರ್ತಾರೆ. ಸಾಕಷ್ಟು ಜನ ಮನೆ ಬೇಜಾರಾಗುತ್ತೆ. ಮೊನ್ನೆ ಒಂದು ಅಮ್ಮ ಮಗು ಆಯ್ತಂತೆ, ಇಂಟ್ರೆಸ್ಟ್ ಬರೋಕ್ಕಾಗಿಲ್ವಂತೆ, ಇಲ್ಲೇ ಪಕ್ಕದೂರು. ತುಂಬ ಸುಸ್ತಾಗುತ್ತೆ, ತುಂಬ ದೂರ ಅಂತೆ, ಜಸ್ಟ್ 30 ಕಿಲೋಮೀಟರ್ ಅಷ್ಟೇ, ಜಾಸ್ತಿ ಏನಿಲ್ಲ. ವರ್ಷದಿಂದ ಬರೋಕೆ ಟ್ರೈ ಮಾಡ್ತಾರಂತೆ. ಮಗು ಯಾವಾಗ ಬಂದಾರ ಗೊತ್ತಾ, ಮಗು ಕರ್ಕೊಂಡಾಗ ಬರೋಕ್ಕಾಗಲ್ವಂತೆ. ದೇವ್ರು ತೊಂದರೆ ಕೊಡೋದ್ರಿ, ನೀವು ಅವ್ರು ದೇವ್ರ ಪ್ರೀತಿ ಮಾಡಿ ನಿಮ್ಮನ್ನು ಪ್ರೀತಿ ಮಾಡುತ್ತೆ, ನೀವು ದೇವ್ರ ಮೇಲೆ ನೆಗ್ಲೆಕ್ಟ್ ಮಾಡ್ತೀರಿ. ಮೊನ್ನೆ ಬೇರೆ ಫೋನ್ ಮಾಡಿರಲಿ ನಮ್ಮ ಶಿವಣ್ಣಂಗೆ ನಂಗೆ ಅಂತೆ, ಅಮ್ಮಂಗೆ ಹುಷಾರಾಯ್ತಿ ಒಂದ್ಸರಿ ಇಲ್ಲೇ ಬೇಡ್ಕೊಂಡಿದ್ರಂತ, ಇಲ್ಲೇ ಪಕ್ಕರೆ ನಮ್ಮರೆಲ್ಲ ಅದು ಹಣೆ ಬರ್ಕೊಂಡು ನಮ್ಮ ಜಾತಿರೇ, ನಮ್ಮ ರಿಲೇಷನ್ನೇ. ಒಂದು ವರ್ಷನೇ ಬರೋಕ್ಕಾಗಲ್ಲ. ನಂಗೆ ಮೊನ್ನೆ ಯಾರು ನಂಬರ್ ತಂದು ಫೋನ್ ಮಾಡ್ಬಿಟ್ಟಾರೆ ನನಗೆ, ಈಗ 11 ಗಂಟೆ ಹಿಂಗೆ ಮೊನ್ನೆ. ಸ್ವಾಮಿಯಾರ ಅಂದ್ರೆ ಇಲ್ಲ ಹೇಳಿ ಹಿಂದೆ ಒಂದು ಫ್ರೀ ಇದೆ, ಸ್ವಾಮಿಯಾರು ಬರೋಕೆ ಹೇಳ್ತೀರಾ ಅಂತೆ. ನಾವು ಬಿಸಿ ಇದ್ದೀವಿ, ನಮ್ಮ ಅಮ್ಮಗೆ ಹುಷಾರಿಲ್ಲ, ಸ್ವಲ್ಪ ನೋಡೋಕೆ ಹೇಳ್ತೀರಾ ಅಂತೆ. ಇಲ್ಲಮ್ಮ ಸ್ವಾಮಿಯಾರು ಬಿಸಿ ಇದ್ದಾರೆ ಅಂದರೆ ಯಾರು ಕಳಿಸಿ ಒಬ್ಬರನ್ನ ಅಂತೆ, ನಾವು ಹೋಗ್ಬೇಕಂತ ನೋಡೋಕೆ. ಎಲ್ಲಿಂದಲೋ ಬರ್ತಾರೆ, ಹಳ್ಳ ಹೋಯ್ತು, ಹಳ್ಳ ಇರ್ತೈತೆ, ಎಲ್ಲಿಂದಲೋ ಬರ್ತೀರಿ, ಯಾವ ಊರಿಗೆ ಬರ್ತೀರಿ, ಎಷ್ಟು ಸಾಯ್ತೀನಿ ಕರ್ಮರಕ್ಕಾಲ ಕಾಯಕ. ಮೊನ್ನೆ ಇಬ್ಬರು ಹೆಂಗಸ್ ಜಗಳ ಹೋಗಿದ್ದಾರೆ, ಕಾಯಕ್ಕಾಗಲ್ವಂತೆ. 70 ಮಂದಿ ಕರ್ಮರಕ್ಕೆ ಕಾಯಕ್ಕಾಗಲ್ವಂತೆ, ಎತ್ಕೊಂಬರಕ್ಕಾಗಲ್ವಂತೆ. ಬ್ಯಾಗ್ ಹಿಡ್ಕೊಂಡು ನಿಂತಾರೆ ಹಿಂಗೆ, ಆಸ್ತಿ ಬಸ್ ಸ್ಟ್ಯಾಂಡ್ ಅಂತ ಹೋಗ್ಬೇಕಾರೆ ದಯವಿಟ್ಟು ಹಿಂಗೆ ಮಕ್ಕಳು ಆಡ್ಸಿ, ಪುಣ್ಯ ಬರುತ್ತೆ. ಎಲ್ಲೋ ಆಡ್ತಿರಲ್ಲ, ವಂಡರ್ಲಾಗಿಲ್ಲ ದುಡ್ಡು ಕೊಟ್ಟು ಇಲ್ಲ. ಅಮ್ಮ ಪಕ್ಕದ ಅಮ್ಮನ ಮತ್ತೆ ನೀರು ಅಲ್ಲೇ ಪೈಪ್ ಕಲೆಕ್ಷನ್ ಕೊಟ್ಟು ನೋಡ್ಯ ನಮ್ಮ ಮನೆಗೆ, ಕುಡಿಯಕ್ಕೆ ಅಂತ, ತಿನ್ನಕ್ಕೆ ಅಂತ. ಆಯ್ತಾ, ಇನ್ನೊಮ್ಮೆ ಹೇಳ್ತೀನಿ, ಬೇಕಿದೆ ಅನ್ನ ತಗೊಳ್ಳಿ, ಬೇಡವ್ರು ಅನ್ನ ಸಿಬಿಡಿದ್ರಿ, ನಿಮಗೆ ರಿಕ್ವೆಸ್ಟ್. 2 ಸರಿ ಬನ್ನಿ ಕೊಡ್ತೀನಿ. 4 ವರ್ಷ ಮಕ್ಕಳು 5 ಮಕ್ಕಳೇ ಕೊಡಲ್ಲ. ಇವತ್ತು ಮಕ್ಕಳು ತಿನ್ನಕ್ಕಾಗಲ್ಲ, ಸುಡು 2 ರೂಪಾಯಿ ನಮ್ಮ ಅಪ್ಪ 2 ರೂಪಾಯಿ 1,000 ಕಾಯಿಸಿ ಅವ್ರ ಕಡೆ ಬನ್ನಿ, ಇಲ್ಲಿ ಬಂದು ಬಿಲ್ಡಪ್ ಕೊಡ್ಬೇಡಿ. ಅಲ್ಲಿ ಯಾರೋ ಪೇಷಂಟ್ ಕುಣಿಸಿ ಅವ್ರ ಕಡೆ ಬರ್ತಾರೆ, ಹಿಂಗೆ ಲೇಟ್ ಅರಪ್ಪ ಬದುಕದೇ ಇಲ್ಲ ಅಂದ್ರಂತೆ. ತಾಯಿ ಮಗ ಇವನು ಬಂದಾರೆ, ಬದುಕ್ಯಾರಂತೆ, ಇದೇ ಕೈ ಬರೀ ಸೇರ್ತ ಬದುಕ್ಯಾರಂತೆ. ಕಾರ್ಪೆಂಟರ್ ಕೆಲಸ ಮಾಡಕ್ ಬಂದಾರೆ. ಎಲ್ಲಿಂದ? ಬಾಯ್ಕೊಂಡಿಂದ. ನಲ್ಲೂರ ನನ್ನ ಫೋಟೋ ಕೊಡೋದು. ಇವ್ ನೋಡಿ, ನನ್ನ ಮಕ್ಕಳಿಗೆ ಮಾಸ್ಟರ್ ಶಾಲೆನೇ ಬಿಟ್ಟು ವಿದ್ಯೆ ಶಾಲೆನೇ ಬಿಟ್ಟು ಮಾಸ್ಟರ್ ಕೆಲಸ ಬಿಟ್ಟು ಬಂದು ಸೇವೆ ಮಾಡಕ್ ಬಂದ ಪುಣ್ಯಾತ್ಮ. ಅಲ್ಲಿ ನೋಡಿ, ಅವ್ನು ತುಮಕೂರಿಂದ ಬರ್ತಾನೆ, ಇತ್ತಾಂಡಿ ನಾನು ದೇವಸ್ಥಾನ ಕಟ್ಟಂತ ಎಂತೆಂತ ಕೇಳ್ಬಿಟ್ಟು ಎದಕ್ಕೆ ಮಾಡ್ತೀವಿ ನೀವೆಲ್ಲ, ನಾನೇ ನಂಬಲ್ಲ. ಮಣ್ಣಿಂದ ಬರ್ತಾನೆ, ವೆಲ್ಡಿಂಗ್ ಮಾಡ್ತಾನೆ, ಇಂಥ ಮಣ್ಣಿಂದ. ನೀವು ಬರ್ತೀರಿ, ಮಗ ಅಳುತ್ತೆ, ಮುಗಿತಲ್ಲ ಮಗ ಅಳುತ್ತಂತಿಲ್ಲ. ಏನು ಇದು ಸ್ಕ್ರೀನ್ ಟಚ್ ಮೊಬೈಲ್ ಇದು ಬುಕ್ ಮಾಡಿ ಕಿಡ್ನಿ ಫೇಲ್ ಆಗಿ ಅಮ್ಮ ಅಡುಗೆ ಮಾಡ್ತಾರೆ ಒಳಗಡೆ. ಪ್ರಸಾದ ಒಳಗೆ ಯಾರು ಬಂದಿದ್ದು? ಪ್ರಸಾದ ಯಾರು ಬಂದು ಒಳಗೆ ಬಂದಿದ್ದು ರೈತ್ರಿ? ಅವ್ರನ್ನ ಅಲ್ಲ ಸರಿಕೊಂಡು ಕೇಳ್ರಿ. ನಮ್ಮ ಮನೆಯೊಳಗೆ ಅಡುಗೆ ಮಾಡೋದಾಗ ಮಾರ ಸಿಮೆಂಟ್ ಮುಚ್ಚಿಲ್ಲ, ಬೊಗಡೈತಿ, ಆರಾಮಾಗಿದ್ದೀವಿ ನಾವು. ಮೊನ್ನೆ ಯಾರ ಪುಣ್ಯಾತ ಮಂಚಿರಲ್ಲ ನಮ್ಮ ಮನೆಗೆ ತಂದ್ಕೊಟ್ರೆ ಮಂಚ ಒಂದ. ಸರಿ, ಇವ್ರಿಗೆ ಏನನ್ನ ಏನ್ ಮಾಡೋಣ? ಆಮೇಲೆ ಒಂದೇ ಸಣ್ಣ ವಿನಂತಿ, ಯಾರಾದ್ರೂ ಏನ ಜನಸೇವೆ ಮಾಡ್ತಿದ್ರೆ ಅವ್ ಮನೆ ಬಗ್ಗೆ ನೋಡ್ಬೇಡಿ, ನಿಮ್ಮನೆ ನೋಡ್ಕೊಳ್ಳಿ. ಈ ಜನಗಳು ಹೆಂಗ ಯಾರು ಗೊತ್ತಾ, ಯಾವನ ಮೆಷ ಹಾಕ್ಯಾನೆ ಹೆಂಗಸರು ಮುಡ್ತಾರ ಅಂತ. ಏನಪ್ಪ, ನಮ್ಮ ಅಕ್ಕಂಗಾರು ಮುಟ್ತೀರಿ, ಅಕ್ಕಂಗಾರು ಮುಟ್ರಿ ಅಲ್ವ, ನಿಮ್ಮ ಅಕ್ಕಂಗಾರು ಯಾರು ಮುಡ್ತಾರ ನೋಡಿ. ಭಾಳ ಬೇಜಾರಾಗುತ್ತೆ. ಜನಸೇವೆ ಮಾಡೋದೇ ಬೇಡ. 12 ಗಂಟೆ ಯಾಕೆ ಗೊತ್ತಾ ಇವತ್ತಾ? ಪೇಷಂಟ್ಗೆ ಕೈನ ಒಂಥರ ಕಟ್ಟಿ ಅಂತೆ, ಅಡ್ಬಳಂಗಿಲ್ಲ. ಇಲ್ಲಿ ನೀರು ಕೊಡೋ ನಿಲ್ಸಿ, ಯಾರು ನೀರು ಕೇಳ್ಬೇಡಿ. ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ ಮಕ್ಕಳು ನೀರು ಕೊಡ್ತಾ ಇದ್ವಿ, ಮುಂದಾರು ನೀರು ಕೇಳ್ತಾನೆ, ಫ್ರೀ ಕೊಡಿ ಅಂತ. ಇನ್ನೊಂದು ಒಳ್ಳೆ ಮೆಷ ಹಾಕ್ಯಾರ ಯಾರಾಬ್ಳು, ಶಕ್ತಿ ಅಂತ, ಬಹಳ ಉತ್ತಮ ಸಂಸಾರ ಅಂತ ಹೇಳೋ. ಇಲ್ಲ 5 ರೂಪಾಯಿ ಒಂದು ಬೋಂಡ, 5 ರೂಪಾಯಿ ನಿಂಬೆ ದಂಧೆ ಮಾಡ್ತಾರೆ, ಫ್ರೀ ಕೊಡ್ಬೇಕು ಅವಳಿಗೆ. 12 ಇಡೀ ಮಣ್ಣು ಮುಚ್ಕೇಳ್ರಿ, ಕಂಡ ಮೇಲೆ ಒಂದು ಇಡೀ ಮಣ್ಣು ಹಾಕಿ ಹೋಗ್ಬೇಡ್ರಿ. ಗೊತ್ತಾಯ್ತು ಯಾಕೆ ಹೇಳ್ತೀನಿ ಗೊತ್ತಾ? ಮೊನ್ನೆ ಒಂದು ತಂಗಿ ಬಂದಳು, ಅಲ್ಲಿ ಇಲ್ಲಿ ಡಮ್ ಅನ್ಸೋದು, ಡಿಜೆ ಹಾಕೊಳ್ಳೋದು, ಕುಣಿಯೋದು ಅಲ್ವಾ? ಇನ್ನು ಯಾವ ಊರಾಗ ನೋಡಿ ಹಂಸು, ಯಾವ ಊರ್ಗ ನೋಡಿ ಹಂಸು, ಎಲ್ಲಿಗೆ ಮೈ ನೋಡಿ ಹಂಸ ಆಗಂಗಿಲ್ಲ.
ಒಂದು ಊರಿಗೆ 20 ಅಂಶು ಆರ್ಸಿ ಹಣ ಅಲ್ಲೇ ಈ ತಾಯಿ ಯಾರು ಇಲ್ಲೇ ಇದ್ದಾರೆ ಜ್ಯೋತಿ ಏನಂತ ಬೆಳ್ಕೊಂಡಿದ್ದಂಗಿವ ಇಲ್ಲಿ ಬಂದು ವಾರಕ್ಕೇನೆ ಇದಾಗಿ ಯಾವ ಊರು ತಾವು ನಮ್ಮ ದಾಸರಿ ಪಿಣ್ಯ ದಾಸ ಬೆಂಗಳೂರು ಸ್ವಂತ ದಾಸಳಿನೇ ಯಾವ ಊರು ಸ್ವಂತ ಊರು ಎಲ್ಲಿ ಬರ್ತದೆ ಅಲ್ಲಿ ಬೇಡ್ಕೊಂಡಿದ್ರಕ್ಕ ನಾವು ಆಲೇ ಒಂದು ವರ್ಷದಿಂದ ಬರ್ತಾ ಇದ್ದೀವಿ ಅಲ್ಲ ಬೇಡ್ಕೊಂಡಿದ್ರಕ್ಕ ಇದನ್ನ ಪಾಪು ಆಯ್ತಾ ಏನು ಪಾಪಕ್ಕ ಗಂಡು ಮಗ ಏನಾದ್ರು ನಂಬ್ಕೊಳಕ ಗಂಡು ನೀವೇ ಕೇಳಿ ಅದು ಸರ್ ಇದ್ಯಾಕೆ ನಿಮಗೆ ಅಮ್ಮನ್ಗೆ ಆಗ್ತಷ್ಟೇ ಖುಷಿ ಅದಕ್ಕೋಸ್ಕರ ತಂದಿದ್ದೀವಿ ಅಷ್ಟೇ ನಮ್ಮ ಆಸೆ ಬೇರೆ ಏನಿಲ್ಲ ಒಣಜಂಬಕ್ಕೂ ಅಲ್ಲ ಏನಕ್ಕೂ ಅಲ್ಲ ಅದು ಯಾವ ತೃಪ್ತಿ ಆಗುತ್ತೆ ಗೊತ್ತನಕ ಇವತ್ತು ನನಗೆ ತುತ್ತನ್ನ ಕೊಡೋದ ದೇವ್ರುಗಳು ನೀವು ದೇವ್ರನ್ನ ಪೂಜಿ ದೇವ್ರನ್ನ ವಾಟ್ಸಪ್ ಮಾಡಿ ದೇವ್ರಿಗೆ ಹೂವಿನ ಹಾಕಿ ಅಮ್ಮನ್ನು ಪೂಜೆ ಮಾಡ್ತೀವಿ ನಿಮ್ಮನ್ನು ಪೂಜೆ ಮಾಡ್ತೀವಿ ನನಗೆ ಹೂವಿನ ಲಾಸ್ಟಿಗೆ ಹಾಕೊಂತ್ರಿ ಲಾಸ್ಟಿಗೆ ಅನ್ಬೇಡಿ ಹಾಕ್ತಾರ ಲಾಸ್ಟ್ ಹಾಕಲ್ವೇನ್ರಪ್ಪ ಅನ್ಬೇಡಿ ನೀವು ಹಾಕ್ತಾರ ಹಾಕಲ್ವೇನ್ರಪ್ಪ ನಿಮಗೋಸ್ಕರ ಎಷ್ಟು ಕೋಟಿ ಜನ ಕಾಯ್ತಾರೆ ಲಾಸ್ಟಿಗೆ ಹಾಕ್ತಾರ ಅದೇ ಸಾಕಲ್ಲೋಣ ಇನ್ನೊಂದ್ಸತಿ ತರಬಾರ್ದು ಎಲ್ಲ ಸನ್ಮಾನ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಸನ್ಮಾನ ಅಲ್ಲ ಇದು ನಾವು ಅಮ್ಮನ್ ಕೊಟ್ಟ ಅಮ್ಮನ್ಗೆ ಆಗ್ದಷ್ಟೇ ಖುಷಿ ಪಡ್ತೀವಿ ಅಷ್ಟೇ ದೇವ್ರಿಗೆ ಹಾಕೊಡ್ಲ ಅಮ್ಮಗೆ ಹಾಕೊಡ್ಲಾಗ ನಿಮ್ಮಿಷ್ಟ ನಿನ್ ಖುಷಿ ಏನ್ ಬರುತ್ತೆ ಅದ್ ಮಾಡಿ ಬೇಡ ಅಮ್ಮಗೆ ಹಾಕೊಡ್ತಾ ಅಮ್ಮ ಚೆನ್ನಾಗಿ ಕಾಣುತ್ತೆ ಆಯ್ತಮ್ಮ ಅಲ್ವಾ? ನಿಮ್ ಖುಷಿ ನೀವ್ ಹೆಂಗ್ ಮಾಡಿರಂಗೆ ಸರಿ ಪರಮಾತ್ಮ ತಾಯಿ ನಿನಗೆ ದೊಡ್ಡನಲ್ಲ ಅವ್ರು ಶಿವಣ್ಣ ಕಾಣಂಗೆ ಕಂದಿರಿಗೆ ಅಮ್ಮಗೆ ಹಾಕೊಡಪ್ಪ ಯಾರಾದ್ರು ಬನ್ನಿ ಹೆಲ್ಪ್ ಮಾಡ್ತೀರಾ ನೀನೇ ಹೋಗ್ಕಂದ ಒಳಗೆ ಅಮ್ಮಗೆ ಹಾಕ್ಬೇಕಂತ ಅಣ್ಣ ಹೇಳ್ತಾನೆ ಏನು ಹೇಳ್ತೀರಾ ಏ ಮಂಜು ಈ ಹೂವಿನಾರ ಅಮ್ಮ ಮೇಲೆ ಹಾಕ್ಸಪ್ಪ ಎರಡಕ್ಕೂ ಸೇರಿಸಿ ಈಗಲೇ ತಾಯಾರು ಯಾರು ತಂದೆ ಯಾರು ಯಾವ ದಾಹಳೆ ಅಕ್ಕ ಏನು ಹೆಸರಿಬೇಕಕ್ಕ ಹೆಸರು ಬೇಡ ಇವ್ನಿಗೆ ತೀರ್ಥ ಹಾಕಿ ಹೆಸರು ಇಕ್ಕಿದೀವಿ ಮಂಡೆ ಕೊಡ್ಬೇಕು ಅಂತ ಅರ್ಕೆ ಮಾಡ್ಕೊಂಡ್ ಮಂಡೆ ಇಲ್ಲಿ ಈಗ ಹೆಣ್ದವ್ರಿಗೆ ಕೊಡಲ್ಲಕ್ಕ ತೀರ್ಥ ಹಾಕ್ತೀನಿ ಎಲ್ಲಾರ ಒಂದ್ ಕಡೆ ಕೊಡ್ಕೊಳ್ಳಿ ಒಳ್ಳೆ ಕಡೆಗೆ ನಿಮ್ಮ ಮಂದೆ ಯಾರು ಲಕ್ಷ್ಮೀ ದೇವರು ಆಂಜನೇಯ ಎಲ್ಲಿ ಅದು ಬಳ್ಳಳ್ಳಿ ಅಲ್ಲಿ ಕೊಡಿ ಅಲ್ಲಿಗೆ ಲಕ್ಷದೇವ್ರಿಗೆ ಹೋಗಿ ಆಂಜನೇಯ ಕೊಡ್ತೀರಾ ಆಂಜನೇಯ ಮಾಡ್ತೀವಿ ಹೆಂಗೆ ಹೇಳಿದ್ರೆ ಎಲ್ಲ ದೇವರು ಒಂದೇ ಅಲ್ವಾ ಎಬ್ಬೆಟ್ಟು ಎಲ್ಲ ಬೆಳ್ಳಿ ಸೇರಿ ಕೈ ಅನ್ನೋದು ಒಂದೊಂದು ಬೆಳ್ಳಿ ಮಾಡೋಕ್ಕಾಗಲ್ಲ ಅದ ನಿಮ್ ಕೈಗೆ ತೀರ್ಥ ಸರ್ವಾರೋಗ್ಯ ಸಿದ್ಧಿರೋಸ್ತವ ಸಾಕ ಇದು ಗಿಫ್ಟು ಬಂದಾಗ ದೊಡ್ಡನಾದಾಗ ಮಾವ ಅಂತೇಳಿ ಕೊಡಿಸ್ಬೇಕು ಗೊತ್ತಾಯ್ತು ಸಾಲ ಕೊಟ್ಟಿನಿ ಯಾವ್ದಾರು ಒಂದಾಕಿ ಸಾಕು ಆಯ್ತಾ ಹೋಗ್ಬನ್ನಿ ಹೋಗಿ